ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನದ ವಿಡಿಯೋಸ್ ಆ್ಯಂಡ್ ಡೈಟ್ ವಿಷಯಕ್ಕೆ ಬರ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಲ್ಪ ದಿನಗಳ ಹಿಂದೆ ಕನಸು ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ರಿಯಾಲಿಟಿ ಶೋ ಶುರು ಆಗ್ತಿದೆ. ಅದು ಕೂಡ ಬಿಗ್ ಬಾಸ್ ಮುಗಿದ ಮೇಲೆ ಅಂತ ಒಂದು ಅಪ್ಡೇಟ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಾಯ್ಸ್ಗೆ ಲೀಡರ್ ಆಗಿರುವಂಥದ್ದು ನಮ್ಮ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ, ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಒಂದು ಹವಾ ಕ್ರಿಯೇಟ್ ಮಾಡಿದ ಸ್ಪರ್ಧಿ ವಿನಯ್ ಗೌಡ ಅವರು. ಜೊತೆಗೆ ಇಲ್ಲಿ ಗರ್ಲ್ಸ್ ಅಂತ ಬಂದಾಗ ನಮ್ಮ ಶುಭಾ ಪುಂಜ್ ಅವರು ಲೀಡರ್ ಆಗಿದ್ದರು. ಸೊ ಇದು ಒಂದು ಪ್ರೋಮೋ ಕೂಡ ಮಾಡಿದರು. ಅಲ್ಲಿ ತುಂಬ ಸ್ಪರ್ಧಿಗಳಿದ್ರು. ಆ್ಯಂಡ್ ಇಲ್ಲಿ ಈ ಶೋ ಸ್ವಲ್ಪ ನಮ್ಮ ಬಿಗ್ ಬಾಸ್ ಲವರ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಅಲ್ಲಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಥವ್ರು ಇದ್ದಾರೆ. ಜೊತೆಗೆ ಇಲ್ಲಿ ಮೇನ್ ಆಗಿ ಬಿಗ್ ಬಾಸ್ ಮನೆಗೆ ಮೊದಲು ಬಂದಂಥ ಸ್ಪರ್ಧೆಗಳು ಕೂಡ ತುಂಬ ಜನ ಇರೋದ್ರಿಂದ ಇದು ಬೇಗ ಕನೆಕ್ಟ್ ಆಗುತ್ತೆ ಅಂತ ಅನಿಸಿತ್ತು. ಆದರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದಾರೆ. ನಿನ್ನೆ ಎಪಿಸೋಡ್ ಕೂಡ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ನಮ್ಮ ಬಿಗ್ ಬಾಸ್ ಸೀಸನ್ 11 ಏನಿದೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ತುಂಬ ಜನ ಇದ್ದಾರೆ. ಆ್ಯಂಡ್ ಟಾಪ್ 6 ಇದ್ದಂಥ ಸ್ಪರ್ಧಿಗಳು ಕೂಡ ಇವಾಗ ನೆನ್ನೆ ಆ್ಯಡ್ ಮಾಡಿದ್ರು. ಆ್ಯಂಡ್ ಅದು ಒಂದು ಸ್ವಲ್ಪ ಜನಕ್ಕೆ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ಖುಷಿಪಟ್ಟರು, ಬಿಡುಗರು ನೆಕ್ಸ್ಟ್ ನಮ್ಮ ಸ್ಪರ್ಧಿನ ಇಲ್ಲೂ ಕೂಡ ನೋಡ್ಬೋದು ಅಂತ ಖುಷಿಪಟ್ಟರೆ. ಇನ್ನೊಂದು ಕಡೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನೆಕ್ಸ್ಟು ಇಲ್ಲೇ ಇರುವಂಥ 3 ಜನ ಏನು ಸ್ಪರ್ಧಿಗಳಿದ್ರು, ಅಲ್ಲಿ ಹನುಮಂತಣ್ಣ, ರಜತ್ ಮತ್ತು ಭವ್ಯ 3 ಜನ ಕೂಡ ಈ ಶೋಗೆ ಸೆಲೆಕ್ಟ್ ಆಗ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ಪಕ್ಕ ಇಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅದ್ರ ತಕ್ಕಂತೆ ಇವ್ರನ್ನ ವಿನ್ನರ್ ಮಾಡಲ್ಲ, ಇವ್ರನ್ನ ಪಕ್ಕ ಬೇಗ ಕಳಿಸ್ತಾರೆ ಅನ್ನೋ ಒಂದು ಒಪಿನಿಯನ್ ಕೂಡ ಕ್ರಿಯೇಟ್ ಆಗ್ತದೆ. ನನಗೆ ಆ್ಯಕ್ಚುಲಿ ಇದು ನೋಡಿದಾಗ ಫಸ್ಟ್ ನನಗೂ ಕೂಡ ಹಾಗೆ ಅನ್ನಿಸ್ತು. ಎಲ್ಲೋ ಒಂದು ಕಡೆ ಇವಾಗ ಇಲ್ಲಿ ಒಂದು ಆಫರ್ನ ಕೊಟ್ಟಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಏನೋ ಒಂದು ಅಗ್ರಿಮೆಂಟ್ ಆಗಿರಬಹುದೇನೋ ಗೊತ್ತಿಲ್ಲ. ಸೊ ಆ ರೀತಿನ ಕಾಣಿಸಿದಂಥದ್ದು. ಸೊ ಹಾಗಾಗಿ ಅಲ್ಲಿ ನಂಗೆ ಅನಿಸಿದ್ದೇನೆಂದರೆ ಮೇ ಬಿ ಹನುಮಂತಣ್ಣ ವಿನ್ನರ್ ಮಾಡಿದಂತೂ ಕೂಡ ಇರ್ಬೋದು ಅಂತ ಅನ್ನಿಸ್ತು. ಬಟ್ ಏನಪ್ಪ ಅಂದರೆ ಹನುಮಂತಣ್ಣ ವಿನ್ನರ್ ಮಾಡಲಿಲ್ಲ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಹೊರಗಡೆ ನ್ಯೂಟ್ರಲ್ ಆಡಿಯನ್ಸ್ ಅವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಿರೋಂಥದ್ದು ಯಾರಿಗಪ್ಪ ಅಂದರೆ ಅದು ಹನುಮಂತಣ್ಣಂಗೆ. ನೀವೇ ನೋಡಿದ್ರೆ ವೋಟಿಂಗ್ ಪೋಲ್ಗಳೆಲ್ಲನೂ ಕೂಡ ಅಲ್ಲಿ ವೋಟ್ ಮಾಡಿದವರು ಎಲ್ಲರೂ ಹೋಗಲ್ಲ, ವೋಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಈ ಸಪೋರ್ಟ್ ಅಂತ ಬಂದಾಗ ಆ ಸಪೋರ್ಟ್ ಹೇಳುತ್ತೆ ಯಾವ ಲೆವೆಲ್ಗಿದೆ ಅಂತ. ಈ ಕಡೆ 3 ಜನ 4 ಜನದ ಒಂದು ಪೋಲ್ ಹಾಕ್ರೆ ಅಲ್ಲಿ ಹನುಮಂತಣ್ಣದ ಒಬ್ಬರು ಆದರೆ ಇನ್ನು 3 ಜನದ ಒಂದು ಸೈಡು ಸೇಮ್ 50% ಆಯಿತು ಅಂದರೆ ಇಲ್ಲಿ ಹನುಮಂತಣ್ಣದ ಒಬ್ಬರದ್ದು 50% ಆಗುತ್ತೆ. ಅಂದರೆ ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಸಪೋರ್ಟ್ ಇದೆ ಹನುಮಂತಣ್ಣಂಗೆ ಅಂತ. ಸೊ ಹಿಂಗಿರಬೇಕಾದ್ರೆ ಆರಿಸ್ ತಗೋತಾರ ಅಂತ ಡೌಟ್ ಇದೆ. ಯಾಕಂದರೆ ಯಾವ ಸೀಸನ್ ಕೂಡ ಈ ಲೆವೆಲ್ಗೆ ಪೋಲ್ಗಳು ಸಿಗ್ತಾ ಇರಲಿಲ್ಲ ರಿಸಲ್ಟ್ಗಳು. ಈ ಸೀಸನ್ ಆ ಥರ ಆಗ್ತದೆ. ಆ್ಯಂಡ್ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುದೀಪಣ್ಣ ಒಂದು ಸ್ವಲ್ಪ ಮಾತಾಡಿರ್ತಾರೆ, ರೇಗಿರ್ತಾರೆ ಹನುಮಂತಣ್ಣಂಗೆ. ಅದಾದಮೇಲೆ ಜನ ಯಾವ ರೀತಿ ಉತ್ತರ ಕೊಟ್ಟರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪಣ್ಣ ಮತ್ತೆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಆ ವಿಷಯಕ್ಕೆ ಅಷ್ಟು ಮಟ್ಟಿಗೆ ಆಗಿದೆ ಅಂದರೆ ಇನ್ನು ವಿನ್ನರ್ ಮಾಡಲಿಲ್ಲ ಅಂದರೆ ಐ ಥಿಂಕ್ ತುಂಬ ದೊಡ್ಡ ಮಟ್ಟಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಶೋ ಮೇಲೆ. ಸುದೀಪಣ್ಣ ಬೇರೆ ನೆಕ್ಸ್ಟ್ ಇಯರ್ ಇರೋದಿಲ್ಲ. ಸೊ ಹಾಗೆ ಈ ಶೋ ಮೇಲೆ ತುಂಬ ಬೆಲೆ ಕಳ್ಕೋತಾರೆ ಆ್ಯಂಡ್ ಇಂಟ್ರೆಸ್ಟ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಏನೋಪ್ಪ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಸಮ್ಟೈಮ್ಸ್ ಹಂಗೆ ನೋಡ್ತಿರ್ಬೇಕಾದ್ರೆ ನೆನೆ ಆದಾಗ ನನಗಂತೂ ಹಾಗೆ ಅನ್ನಿಸ್ತು. ಅಂದರೆ ಇದೆಲ್ಲ ಮೊದಲೇ ಬರೋಕ್ಕಿಂತ ಮುಂಚೆನೇ ಇದೆಲ್ಲ ಫಿಕ್ಸ್ ಆಗಿತ್ತು ಅನ್ನೋ ಪ್ರಶ್ನೆಗಳು ಕೂಡ ಬರ್ತಿರೋಂಥದ್ದು. ಏನೋಪ್ಪ ಕಣ್ಣಿಗೆ ಕಾಣ್ದಿರೋ ಸದ್ಯಗಳು ಎಷ್ಟೋ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ಯಾವುದೂ ಜಡ್ಜ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಮಗೆ 100% ಸದ್ಯ ಗೊತ್ತಿಲ್ಲ. ಹಾಗಾಗಿ ಆ್ಯಂಡ್ ಬಿಗ್ ಬಾಸ್ ಸೀಸನ್ 11 ಯಾರು ವಿನ್ ಆಗಲಿ, ಆದರೆ ಡಿಸರ್ವ್ ಇರೋರು ವಿನ್ ಆಗಲಿ ಅಷ್ಟೇ. ನೋಡೋಣ ಏನು ಮಾಡ್ತೀನಿ ಕತೆ ಅಂತ. ಸಿಗೋಣ ಮತ್ತೆ. ನಿಮಗೆ ಅನಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.